ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಶೇಷತೆ ಏನಂತಂದರೆ SSC GD ಒಂದು ಎಕ್ಸಾಮಲ್ಲಿ GK ಇರ್ತಕ್ಕಂಥ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಅಂದರೆ ಇತಿಹಾಸದ ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತೊಗೊಂಬಂದಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ನೋಡಿ, ಮೊದಲ ಪ್ರಶ್ನೆ ಯಾವ ರೀತಿ ಇದೆ: ಈ ಕೆಳಗಿನವುಗಳಲ್ಲಿ ಯಾವುದು ಹರಪ್ಪ ಉತ್ಖನನ ತಾಣಗಳಲ್ಲಿ ಕಂಡು ಬಂದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಬಟ್ ಒನ್ ಲೈನ್ ಕ್ವಶನ್ಸ್ ಇವೆಲ್ಲ. ಬಟ್ ಆದರೆ ಇವು ಆಪ್ಷನ್ಸ್ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ನೋಡಿರಿ, ಈ ಕ್ವಶನ್ಗೆ ಐ ಥಿಂಕ್ ನೀವೆಲ್ಲ ಆನ್ಸರ್ನ ಕಂಡುಕೊಂಡಿರ್ಬೋದು. ಆದರೂ ಕೂಡ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಕೆಲವೊಬ್ರು ಮಿಸ್ಟೇಕ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಈ ಪ್ರಶ್ನೆಗೆ. ನೋಡಿ, ವಾಸದ ಮನೆಗಳಂತ ಕೊಟ್ಟಿದ್ದಾರೆ, ಸಾರ್ವಜನಿಕ ಆಸ್ಪತ್ರೆ ಅಂತ ಕೊಟ್ಟಿರ್ತಕ್ಕಂಥದ್ದು, ಸಾರ್ವಜನಿಕ ಸ್ನಾನದ ಗೃಹಗಳು ಅಂತ ಕೊಟ್ಟಿರ್ತಕ್ಕಂಥದ್ದು, ಸಾರ್ವಜನಿಕ ಕಟ್ಟಡಗಳು ಅಂತ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ. ನೋಡಿ, ಇದಕ್ಕೆ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಅಂತ ನಾವು ನೋಡಿದಾಗ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುತ್ತೆ ಸ್ನೇಹಿತ. 2 ಆಗುತ್ತೆ. ಅಂದರೆ ಸಾರ್ವಜನಿಕ ಆಸ್ಪತ್ರೆ ಅನ್ನೋದು ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ಒಂದು ಉತ್ಖನನಗಳಲ್ಲಿ ಕಂಡು ಬಂದಿಲ್ಲ. ಈ ಒಂದು ಏನು ಸಂಶೋಧನೆ ಮಾಡಬೇಕಾದ್ರೆ ಈ ಒಂದು ಮಡಿಕೆಗಳು ಕೂಡ ಸಿಕ್ಕಿದವು ಸ್ನೇಹಿತರೆ. ನೋಡ್ರಿ, ಮಡಿಕೆ ಸಿಕ್ಕಿದವ, ಸೀಲ್ಸ್ ಮುದ್ರೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು, ಮುದ್ರೆ ಮತ್ತು ಉಗ್ರಾಣಗಳು ಪತ್ತೆ ಆಗಿರ್ತಕ್ಕಂಥದ್ದು, ಉಗ್ರಾಣಗಳು ಕೂಡ ಏನಾಗಿದಾವ ಪತ್ತೆ ಆಗಿರ್ತಕ್ಕಂಥದ್ದು, ಮತ್ತು ಸುಟ್ಟ ಇಟ್ಟಿಗೆಗಳು ಕೂಡ ಏನಾಗಿದಾವ ಪತ್ತೆ ಆಗಿರ್ತಕ್ಕಂಥದ್ದು. ಆದರೆ ಸುಟ್ಟ ಇಟ್ಟಿಗೆಗಳು ಮತ್ತು ಇಲ್ಲಿ ಕಾಣ್ತಿದ್ದೆ ನೋಡ್ರಿ, ಈಗ ಅಂದರೆ ಸಾರ್ವಜನಿಕ ಸ್ನಾನಗೃಹಗಳು ಅಂದರೆ ಈ ಒಂದು ಮೆಹೆಂಜೋದಾರೋ ಅಂತ ಬರುತ್ತೆ. ಮೆಹೆಂಜೋದಾರ ಅನ್ನುವಂಥ ತಾಣದಲ್ಲಿ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಸ್ನಾನದ ಕೊಳ ಕೂಡ ಸಿಕ್ಕಿದೆ. ಇದನ್ನು 1924ರಲ್ಲಿ ಜಾನ್ ಮಾರ್ಷಲ್ರವರು ಪತ್ತೆ ಹಚ್ಚಿರ್ತಕ್ಕಂಥ ಸ್ನೇಹಿತರೆ. ಈ ಒಂದು ಸ್ನಾನದ ಕೊಳ ಏನೈತಲ್ಲ, ಇದು 7 ಬಾರಿ ಏನಾಗೈತಿ, ಇದು ನಿರ್ಮಾಣ ಅಂದ್ರೆ ಮರು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಸಿಂಧೂ ನದಿಯ ಪ್ರವಾಹದೊಂದಿಗೆ ಇದು ಹಾಳಾಗಿ ಮತ್ತೆ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಹಾಗಾದ್ರೆ ಪ್ರಶ್ನೆ ನೇರವಾಗಿ ಕೇಳಿದಾರ, ಯಾವ ತಾಣ 7 ಬಾರಿ ಮರು ನಿರ್ಮಾಣಗೊಂಡಿದೆ ಅಂತ ಕೇಳಿರ್ತಕ್ಕಂಥದ್ದು. ಅದು ಮೆಹೆಂಜೋದಾರೋ ಸ್ನೇಹಿತರೆ. ಅಂದರೆ ಮೆಹೆಂಜೋದಾರದಲ್ಲಿ ಕಂಡು ಬರೋದ್ರಿಂದ ಇದು ಕೂಡ ಏನಾಗಿತ್ತು, ನಾಶ ಆಗಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಇದು ಆಗಿನ ಕಾಲದಲ್ಲಿ ಅಂದರೆ ಸಿಂಧೂ ನಾಗರಿಕತೆಯ ಒಂದು ಕಾಲದಲ್ಲಿ ಇದನ್ನು ಒಂದು ಪುಣ್ಯ ಸ್ನಾನವಾಗಿ ಯಾವ ರೀತಿ ಈಗ ಮಹಾಕುಂಭಮೇಳ ಅಂದರೆ ಗಂಗಾ, ಯಮುನಾ, ಈ ಸರಸ್ವತಿ ನದಿಗಳು ಏನಿದಾವಲ್ಲ, 3 ನದಿಗಳು ಈ ಸಂಗಮ ಏನಾಗ್ತಾವಲ್ಲ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಾವು ನಮ್ಮ ಎಲ್ಲ ಪಾಪಗಳು ಕಳೆದು ಪುಣ್ಯ ಬರ್ತದಂತ ಯಾವ ರೀತಿ ನಾವು ನಂಬ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ಅವರು ಮಾಡಿರ್ತಕ್ಕಂಥ ಪಾಪಗಳಾಗಿರ್ಬೋದು ಅಥವಾ ಒಳ್ಳೆಯ ಒಂದು ಮುಂದಿನ ಕಾರ್ಯಕ್ಕಾಗಿ ಇಲ್ಲಿ ಸ್ನಾನ ಮಾಡ್ತಾಯಿದ್ರು ಅನ್ನೋದು ಕೂಡ ಕಂಡುಬರುತ್ತೆ ಸ್ನೇಹಿತರೆ. ಇನ್ನು ಈ ಸಾರ್ವಜನಿಕ ಕಟ್ಟಡಗಳು ಕೂಡ ಇಲ್ಲಿ ಕಂಡುಬರ್ತಕ್ಕಂಥ ಸ್ನೇಹಿತರೆ. ಇಲ್ಲಿ ವಿಶೇಷತೆ ಮನೆಗಳ ಬಗ್ಗೆ ಹೇಳೋದಾದ್ರಿಗಿನ ಮನೆಗಳು ಬೀದಿ ಅಂದ್ರೆ ಬೀದಿಗೆ ಮುಖ ಮಾಡಿರ್ತಿರಲಿಲ್ಲ. ಅಂದರೆ ಹಿಂಬದಿಯಲ್ಲಿ ಡೋರನ್ನು ಅಂದರೆ ಬಾಗಿಲನ್ನು ಹೊಂದಿರತಕ್ಕಂಥ ಸ್ನೇಹಿತರೆ. ಇದನ್ನು ಪ್ರಶ್ನೆ ಕೇಳ್ತಾರೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸಿಂಧೂ ನಾಗರಿಕತೆಯಲ್ಲಿ ಕೆಲವೊಂದು ವಿಶೇಷತೆಗಳ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರೆ, ಲಕ್ಷಣಗಳ ಮೇಲೆ ಎಕ್ಸಾಮಲ್ಲಿ ಕೇಳಿದಾಗ ನೀವೇನು ಮಾಡಬೇಕು, ಸಿಂಧೂ ನಾಗರಿಕತೆಯ ಒಂದು ಮನೆಯ ಬಾಗಿಲುಗಳು ಬೀದಿಗೆ ಮುಖ ಮಾಡಿದ್ದವು ಅಂತ ಏನಾದರೂ ಅಲ್ಲಿ ಕೊಟ್ಟಿದ್ರೆ ಅದು ತಪ್ಪಾಗುತ್ತೆ. ಬೀದಿಗೆ ಮುಖ ಮಾಡಿರ್ತಕ್ಕಂಥ ಮನೆಗಳು ಕಂಡು ಬರುವುದಿಲ್ಲ. ಅದರ ಬದಲಾಗಿ ಬೀದಿಗೆ ರಸ್ತೆಯ ಹಿಂಬದಿಯಲ್ಲಿರ್ತಕ್ಕಂಥ ಬಾಗಿಲುಗಳು ಇಲ್ಲಿ ಕಂಡು ಬರ್ತಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಹಾಗಾದರೆ ರಸ್ತೆಗೆ ಮುಖ ಮಾಡಿರ್ತಕ್ಕಂಥ ಡೋರ್ ಅಂದರೆ ಬಾಗಿಲಿರ್ತಕ್ಕಂಥ ಒಂದು ತಾಣ ಯಾವುದು ಅಂತರ್ಗಿನ ಅದು ಲೋತಾಲ್ ರೀ. ಲೋತಾಲಲ್ಲಿ ಈ ರೀತಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮತ್ತು ಹೆಚ್ಚಿನ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನೋಡ್ರಿ, ಇಲ್ಲಿ ಉಗ್ರಾಣಗಳು ಕಂಡು ಬಂದವೆ. ಎಲ್ಲಿ ಹರಪ್ಪದಲ್ಲಿ ಉಗ್ರಾಣಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಇನ್ನು ವಾಸದ ಮನೆಗಳು ಏನಿದಾವಲ್ಲ, ಇವು ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ 4 ರಿಂದ 24 ಕೋಣೆವರೆಗೂ ಇರತಕ್ಕಂಥ ಮನೆಗಳು ಏನಾಗಿದಾವೆ ಪತ್ತೆ ಆಗಿರ್ತಕ್ಕಂಥದ್ದು. ಸಂಶೋಧಕರು ಏನು ಮಾಡಿರ್ತಾರೆ, ಪತ್ತೆ ಹಚ್ಚಿದಾರ. ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಪುಕ್ ಬ್ರಿಕ್ಸ್ ಅಂತ ಕರಿತೀವಿ ನಾವು. ಇದು ವಿಶೇಷತೆ ನಿಮಗೆ ಗೊತ್ತಿರಬೇಕು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಟೌನ್ ಪ್ಲ್ಯಾನಿಂಗ್, ಈ ಒಂದು ಟೌನ್ ಪ್ಲ್ಯಾನಿಂಗಲ್ಲಿ ತುಂಬ ಒಂದು ಲಕ್ಷಣ ಹೊಂದಿರತಕ್ಕಂಥದ್ದು ಸಿಂಧೂ ನಾಗರಿಕತೆ. ಬೇರೆ ನಾಗರಿಕತೆಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ಇದು ತುಂಬ ವಿಶಿಷ್ಟತೆ ಅನಿಸ್ಕೊಳ್ತಾ ಸ್ನೇಹಿತರೆ. ಯಾವುದು ಈ ಒಂದು ಸಿಂಧೂ ನಾಗರಿಕತೆ. ಓಕೆ, ಹಾಗಾದರೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ಋಗ್ವೇದದ ಕಾಲದಲ್ಲಿ ಈ ಕೆಳಗಿನ ಯಾರನ್ನು ಸೇನಾನಿ ಎನ್ನುತ್ತಿದ್ದರು ಅನ್ನುವಂಥ ಪ್ರಶ್ನೆ ಇದೆ. ಗೂಢಾಚಾರಿನ, ಪುರೋಹಿತನ, ತೆರಿಗೆ ಅಧಿಕಾರಿನ, ಯುದ್ಧದಲ್ಲಿ ಗೆದ್ದಂಥ ವೀರಾನ ಅಂತ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಕ್ರಿಯೇಟ್ ಪ್ರಶ್ನೆ ಅಲ್ಲ ಸ್ನೇಹಿತರೆ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅದು SSC GDಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ನೋಡಿ, ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ 20 ಪ್ರಶ್ನೆಗೆ ಅಂದರೆ 20 ಪ್ರಶ್ನೆಗಳು ಇರ್ತಾವೆ ಸ್ನೇಹಿತರೆ. ಅಂದರೆ ಇದು ಮೇ ಬಿ 40 ಮಾರ್ಕ್ಸ್ ಆಗುತ್ತೆ.
ಈ 20 ಪ್ರಶ್ನೆಗಳಲ್ಲಿ ಕೆಲವೊಂದಿಷ್ಟು 1 or 2 ಹಿಸ್ಟ್ರಿ ಕ್ವಶನ್ಸು, 1 or 2 ಜಿಯೋಗ್ರಫಿ, 1 or 2 IC ಕ್ವಶನ್ಸ್, ಈ ರೀತಿ ಎಲ್ಲ ಸಬ್ಜೆಕ್ಟಿಂದ 20 ಮಾರ್ಕ್ಸ್ಗಳನ್ನು ಅವನು 20 ಕ್ವಶನ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಎಲ್ಲ ಶಿಫ್ಟ್ ವೈಸ್ ಕ್ವಶನ್ಗಳನ್ನು ನಾನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನೋಡಿರಿ ಯಾವ ರೀತಿ ಕೇಳಿರ್ತಾರೆ ಅಂದರೆ, ನಾನು ಹೇಳಿದೆ ಆಲ್ರೆಡಿ 1 word ಕ್ವಶನ್ ಇದೆ, ಬಟ್ ಆದರೆ ಆಪ್ಷನ್ಸ್ಗಳು ನೋಡಿದಾಗ, ಆಯ್ಕೆಗಳು ನೋಡಿದಾಗ ನಮ್ಗೆ ಹೆದರಿಕೆ ಸ್ಟಾರ್ಟ್ ಆಗಿಬಿಡ್ತದೆ ನೋಡಿರಿ. ಯಾಕಂದ್ರೆ ಸಿಂಪಲ್ ಅನಿಸ್ತದೆ, ಕ್ವಶನ್ ಓದಿದಾಗ ಸಿಂಪಲ್ ಅನಿಸುತ್ತೆ, ಬಟ್ ಆದ್ರೆ ಇವು ಆಯ್ಕೆಗಳು ನೋಡಿದಾಗ ನಮ್ಗೆ ಇದೇ ಜಲ್ ಅಂದ್ಬಿಡ್ತದೆ ರೀ. ಹಾಗಾಗಿ ಆ ರೀತಿ ಏನಿಲ್ಲ, ಸ್ವಲ್ಪ ನಾವು ತಲೆ ಓಡಿಸ್ಬೇಕು. ಗೂಢಾಚಾರಿನ, ಪುರೋಹಿತನ, ತೆರಿಗೆ ಅಧಿಕಾರಿನ, ಯುದ್ಧದಲ್ಲಿ ಗೆದ್ದಂಥ ವೀರನ, ಕಾಮನ್ ಸೆನ್ಸ್ ರೀ. ನೋಡಿರಿ ಕಾಮನ್ ಸೆನ್ಸ್ ಏನು? ಸೇನಾನಿ ಅಂತ ನಾವೇನು ಗೂಢಾಚಾರಿ ಕರಿತೀವಿ? ಇಲ್ಲ. ಪುರೋಹಿತ ಕರಿತೀವಿ? ಇಲ್ಲ. ತೆರಿಗೆ ಅಧಿಕಾರಿ ಕರಿತೀವಿ? ಇಲ್ಲ. ಅಂದರೆ ಯುದ್ಧ ಮಾಡೋರು ಯಾರು? ಸೇನಾನಿಗಳು. ಅಂದರೆ ಯುದ್ಧದಲ್ಲಿ ಗೆದ್ದಂಥ ವೀರನಿಗೆ ಏನಂತ ಕರೀಲಾಗ್ತದ? ಸೇನಾನಿ ಅಂತ ಕರೀಲಾಗ್ತದೆ ರೀ. ಓಕೆ, ಹಾಗಾದರೆ ಈ ಋಗ್ವೇದದ ಕಾಲದಲ್ಲಿ ಅಂತ ಬರುತ್ತೆ. ಋಗ್ವೇದ ಕಾಲ ನೋಡ್ರಿ, ನಂತರ ವೇದ, ಋಗ್ವೇದ ಕಾಲ. ಅಂದರೆ ಇಲ್ಲಿ ವೇದಗಳನ್ನು 2 ಪ್ರಕಾರವಾಗಿ ವಿಂಗಡಿಸಲಾಗ್ತದೆ. 2 ಪ್ರಕಾರವಾಗಿ, ಒಂದು ಪೂರ್ವವೇದ, ಇನ್ನೊಂದು ಉತ್ತರ ವೇದ ಅಂತ ಹೇಳ್ಕೇಸಿ. ಪೂರ್ವವೇದ ಅಂದ್ರೆ ಒಂದು, ಋಗ್ವೇದ ಅಂದ್ರೆ ಒಂದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಋಗ್ವೇದದಲ್ಲಿ 2 ಕಾಲಗಣನೆ ಆಗ್ತವೆ. ಓಕೆ, ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಯುದ್ಧದಲ್ಲಿ ಗೆದ್ದಂಥ ವೀರ. ಮತ್ತು ಇದೇ ರೀತಿಯಾಗಿ ಈ ಋಗ್ವೇದದ ಕಾಲದಲ್ಲಿ ಹಲವಾರು ಹೆಸರುಗಳನ್ನು ಕೂಡ ಕಂಡು ಬರ್ತವೆ. ಎಕ್ಸಾಂಪಲ್, ಹಕ್ಕಿ ಅಥವಾ ಭತ್ತ ವ್ರೀಹಿ ಅಂತ ಕರಿತೀವಿ, ಗೋಧಿ ಗೋದಾಮ್ ಅಂತ ಕರಿತೀವಿ, ಕಬ್ಬಿಣ ಕೃಷ್ಣ ಆಯಾಸ್ ಅಂತ ಕರಿತೀವಿ, ಮತ್ತು ಕೃಷಿ ಮಾಡ್ತಕ್ಕಂಥದ್ದನ್ನು ಚಾರ್ಸಾಣಿ ಅಂತ ಕರಿತೀವಿ, ಮತ್ತು ನೇಗಿಲನ್ನು ಶಿರಾ ಅಂತ ಕರಿತಕ್ಕಂಥದ್ದು. ಓಕೆ, ನೇಗಿಲದ ಸಾಲುಗಳನ್ನು ಸೀತ ಅಥವಾ ಸೀತೆ ಅಂತ ಕರಿತಕ್ಕಂಥದ್ದು. ಈ ರೀತಿ ಅಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ನೇಮ್ಗಳು ಕೂಡ ಒಂದೊಂದು ವಸ್ತುಗಳಿಗೆ ಬಳಕೆ ಮಾಡಿರ್ತಕ್ಕಂಥ ಸ್ನೇಹಿತರೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು. ಓಕೆ, ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟಿಸುವ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ನಾಯಕ ಲಾಠಿಯ ಹೊಡೆತದಿಂದ ಸಾವನ್ನಪ್ಪಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತದೆ ಸ್ನೇಹಿತೆ. ಹಾಗಾದರೆ ಭಗತ್ ಸಿಂಗನ, ಬಾಲಗಂಗಾಧರ ತಿಲಕನ, ಲಾಲಾ ಲಜಪತ್ ರಾಯನ ಅಥವಾ ಚಂದ್ರಶೇಖರ್ ಆಜಾದ್ ಅನ್ನೋದನ್ನು ನಾವು ಈಗ ಸರಿಯಾದಂಥ ಆನ್ಸರ್ನ ಗುರುತಿಸಬೇಕಾಗಿದೆ. ನೋಡಿ, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದನ್ನು ಈಸಿನೇ ಇದೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾನ್ಸೆಪ್ಟನ್ನ ತಿಳ್ಕೊಂಡಿರ್ತಾರೆ. ಓಕೆ, ನೋಡಿರಿ, ಭಗತ್ ಸಿಂಗ್ ಲಾಠಿ ಏಟಿನಿಂದ ಸಾವನ್ನು ಒಪ್ಪಲ್ಲ. ಓಕೆ, ಹಾಗಾದರೆ ಇದು ಅಲ್ಲ. ಬಾಲಗಂಗಾಧರ ತಿಲಕ್ ಅವರು ಕೂಡ ಲಾಠಿ ಪ್ರಹಾರಕ್ಕೆ ಒಳಗಾಗಿ ಇವರು ಸಾವನ್ನಪ್ಪಲ್ಲ. ಹಾಗಾದರೆ ಇದು ಅಲ್ಲ. ಇವರು ನಿಮೋನಿಯಾ ರೋಗದಿಂದ ಅಥವಾ ಒಂದು ಶ್ವಾಸಕೋಶ ಬಳಲತೆಯಿಂದ ಇವರು 1920ರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಯಾವುದು ಇದರಲ್ಲಿ ಆನ್ಸರ್ ಅಂತಂದರೆ ಲಾಲಾ ಲಜಪತ್ ರಾಯ್ ಅವರು ಕರೆಕ್ಟ್ ಆಗುತ್ತೆ. ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್ ಅವರು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟಿಸಿದರು. ನೋಡ್ರಿ, ನಿಮಗೆ ಗೊತ್ತಿರಬೇಕು, 1927ರಲ್ಲಿ ಈ ಒಂದು ಮದ್ರಾಸ್ ಅಧಿವೇಶನದಲ್ಲಿ ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ನಿರ್ಣಯ ತಗೊಳ್ತಾರೆ. ಇಲ್ಲಿಂದ ಎಲ್ಲ ಕಡೆ ಏನಾಗುತ್ತೆ ಅಂತಂದ್ರೆ ಆ ಒಂದು ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ಚಳವಳಿ, ಆ ಹೋರಾಟ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ಇಲ್ಲಿ ಪಂಜಾಬಿನಲ್ಲಿ ಸ್ವಲ್ಪ ಬಿರುಸಾಗಿ ನಡೀತಾ ಇತ್ತು. ಅದರ ನಾಯಕತ್ವವನ್ನು ಇವರು ವಹಿಸ್ಕೊಂಡಿದ್ರು. ಯಾರು? ಈ ಪಂಜಾಬಿನ ಕೇಸರಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಸ್ನೇಹಿತರೆ. ಅಲ್ಲಿ ಬಿಗಿ ಭದ್ರತೆಯನ್ನು ಬ್ರಿಟಿಷ್ 7 ಜನ, ನೋಡ್ರಿ, ಸೈಮನ್ ಆಯೋಗದಲ್ಲಿ 7 ಜನ ಇದ್ದರು ಸದಸ್ಯರು. ಅಲ್ಲಿ ಜಾನ್ ಸೈಮನ್ ಏನಾಗಿದ್ದಲ್ಲಿ ಆ ಒಂದು ಚೇರ್ಮನ್ ಆಗಿದ್ದ, ಅಂದರೆ ಅಧ್ಯಕ್ಷನಾಗಿದ್ದ. ಇನ್ನು ಉಳಿದಿರ್ತಕ್ಕಂಥ 6 ಜನ ಸದಸ್ಯರಿದ್ದರು. ಇಲ್ಲಿ ಭಾರತೀಯರು ಯಾರೂ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವರದಿ ಯಾವ ರೀತಿ ಅಂದರೆ ಭಾರತೀಯರಿಗೆ ಒಂದು ವಿರೋಧವಾಗಿ ವರದಿ ಆಗ್ಬೋದು ಅಂತೇಳಿ ಕೇಸಿ ಇದನ್ನು ಅಪೋಸ್ ಮಾಡಿರ್ತಕ್ಕಂಥ ಸ್ನೇಹಿತರೆ. ಆ ಮೂಮೆಂಟಲ್ಲಿ ಲಾಲಾ ಲಜಪತ್ ರಾಯ್ ಅವರು 1928ರಲ್ಲಿ ಇವರು ಏನಾಗ್ತಾರಂದರೆ ಲಾಠಿ ಏಟಿನಿಂದ ಮರಣ ಹೊಂದಿರ್ತಕ್ಕಂಥ ಸ್ನೇಹಿತರೆ. ಯಾವಾಗ ಇವರು ಲಾಠಿ ಏಟಿನಿಂದ ಮರಣ ಹೊಂದಿದ್ರಲ್ಲ, ಆ ಸೇಡನ್ನು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರು ತೀರಿಸಿಕೊಳ್ಳಲು ಒಂದು ಸಂಚಾಕ್ತಾರೆ. ಅದನ್ನೇ ನಾವು ಏನಂತ ಕರಿತೀವಿ ಅಂತಪ್ಪ ಅಂತಂದರೆ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂತ ಕರಿತೀವಿ, ಲಾಹೋರ್ ಪಿತೂರಿ ಪ್ರಕರಣ ಅಂತ ಕರಿತೀವಿ. ಭಗತ್ ಸಿಂಗ್ ಅವರು ಕೂಡ 1931 ಈ ಮಾರ್ಚ್ ಮಂತಲ್ಲಿ ನೇಣಿಗೇರಿದ್ದು ಕೂಡ ಇವರು ಈ ಒಂದು ಲಾಹೋರ್ ಪಿತೂರಿ ಕೇಸಲ್ಲಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಈ ಚಂದ್ರಶೇಖರ್ ಆಜಾದ್ ಅವರು ನೋಡ್ರಿ, ಇವರು ಕೂಡ 1931ರಲ್ಲಿ ಇವರು ಕೂಡ 1931ರಲ್ಲಿ ಮರಣ ಹೊಂದ್ತಾರೆ. ಹಾಗಾದರೆ ಇವರು ಫೆಬ್ರವರಿಯಲ್ಲಿ ಆಲ್ಫ್ರೆಡ್ ಪಾರ್ಕಲ್ಲಿ ಏನಾಗ್ತದಪ್ಪ ಅಂದ್ರೆ ಇವರು ತಮಗೆ ತಾವು ಸೂಟ್ ಮಾಡ್ಕೊಂಡು ಏನಾಗ್ತಾರೆ
ಹುತಾತ್ಮರಾಗ್ತಾರ. ಇನ್ನು ಭಗತ್ ಸಿಂಗ್ ಅವ್ರನ್ನ 1931 ಮಾರ್ಚ್ ತಿಂಗಳಲ್ಲಿ ಇವ್ರನ್ನ ಏನು ಮಾಡಲಾಯಿತು, ಮಾರ್ಚ್ 23ಕ್ಕೆ ಏನಾರಾಯ್ತು ಅಂದ್ರಿಗಿನ ಇವ್ರನ್ನ ಗಲ್ಲಿಗೇರಿಸಲಾಯಿತು ಸ್ನೇಹಿತರೆ. ಓಕೆ, 3 ಜನ ವ್ಯಕ್ತಿಗಳನ್ನು. ಅದನ್ನು ಯಾವ ಪ್ರಕರಣದಲ್ಲಿ ಅಂತ ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಾರೆ. ಲಾಹೋರ್ ಪಿತೂರಿ ಕೇಸ್ ಅಥವಾ ಪ್ರಕರಣ ಅನ್ನೋದು ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಯಾವ ಶಕ್ತಿಗಳ ನಡುವೆ ಪರಮಾಧಿಕಾರಕ್ಕಾಗಿ ಪ್ರಸಿದ್ಧ ತ್ರಿಪಕ್ಷೀಯ ಹೋರಾಟ ನಡೆಯಿತು ಅಂತ ಕೇಳಿರ್ತಕ್ಕಂಥದ್ದು ಚಾಲುಕ್ಯರು, ಸೇನರು ಮತ್ತು ಪ್ರತಿಹಾರರು, ಗುರ್ಜರು, ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು ಅಂತಿದೆ. ಸೇನರು, ಪಾಲರು ಮತ್ತು ರಾಷ್ಟ್ರಕೂಟರು ಅಂತಿದೆ. ಚೌಹಾಣರು, ಪಾಲರು ಮತ್ತು ಗುರ್ಜರರು ಅಂತ ಕೇಳಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನಾವು ನೋಡಬೇಕಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ 2 ಆಗುತ್ತೆ ಸ್ನೇಹಿತರೆ. ಅಂದರೆ ಬಿ ಆಗುತ್ತೆ. ಗುರ್ಜರ, ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು. ಇದು ನಿಮಗೆ ಗೊತ್ತಿರಬೇಕು. ಈ ರಾಷ್ಟ್ರಕೂಟರ ಏನಿದಾರಲ್ಲ, ಈ ರಾಷ್ಟ್ರಕೂಟರು, ಈ ಪ್ರತಿಹಾರರು ಮತ್ತು ಈ ಪಾಲರೊಂದಿಗೆ ಏನು ಮಾಡಿದರು, ಹೋರಾಟ ಮಾಡಿದರು. ನಿಮಗೆ ಗೊತ್ತಿರಬೇಕು. ಧ್ರುವ ಅಥವಾ ಧ್ರುವಧಾರ ವರ್ಷ, ಈ ಧ್ರುವ ಏನಿದನಲ್ಲ, ಈ ಧ್ರುವ ಉತ್ತರ ಭಾರತದ ರಾಜರೊಂದಿಗೆ ಹೋರಾಡಿರ್ತಕ್ಕಂಥ ಮೊದಲ ಕನ್ನಡಿಗ. ಅಂದರೆ ಉತ್ತರ ಭಾರತದ ಮೇಲೆ ದಾಳಿಯನ್ನು ಕೈಗೊಂಡಿರ್ತಕ್ಕಂಥ ಮೊದಲ ಕನ್ನಡಿಗ ಅಂತಂದ್ರೆ ಯಾರು, ಧ್ರುವ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಗುರ್ಜರ, ಪ್ರತ್ಯಾಹಾರರ ವತ್ಸರಾಜನನ್ನು ಮತ್ತು ಈ ಧರ್ಮಪಾಲ, ನೋಡ್ರಿ, ಪಾಲರ ಧರ್ಮಪಾಲನನ್ನು ಏನು ಮಾಡಿರ್ತಕ್ಕಂಥದ್ದು, ಸೋಲಿಸಿರ್ತಕ್ಕಂಥದ್ದು, ಹಲವಾರು ಒಂದು ಸಂಪತ್ತನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದನ್ನೇ. ಓಕೆ, ಹಾಗಾದರೆ ಇದು ನಿಮಗೆ ಗೊತ್ತಿರಬೇಕು. ಇದು ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟ್. ಲಂಬ ಸಾಲುಗಳನ್ನು ಹೊಂದಿಸಿ ಬರೀರತೆ ಕೊಟ್ಟಿದ್ದಾರೆ ದಕ್ಷಿಣ ಭಾರತದ ರಾಜ ಮತ್ತು ಈ ಕಡೆ ಪಟ್ಟಿ 2 ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಅಂದರೆ ಇಲ್ಲಿ ಹೊಂದಿಸಿ ಬರೀ ಕೇಳ್ಯಾರ. ಸ್ವಲ್ಪ ನಮಗೆ ನಾಲೆಜ್ ಇದ್ರೆ ಸಾಕು. ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್, ಬೇಸಿಕ್ ನಾಲೆಜ್ ಇದ್ರೆ ಸಾಕು. ಏನು ಬೇಸಿಕ್ ನಾಲೆಜ್, ಏನೂ ಗೊತ್ತಿಲ್ಲ ಅಂದರೆ ನಾವು ಬೈಲಕ್ಕೆ ಜೋಡಿಸಿ ಬಿಡ್ಬೋದು ಇದನ್ನು. ನೋಡಿರಿ, ಇಲ್ಲಿ ಪಾಂಡ್ಯ ಅಂತಿದೆನಾ, ನೋಡ್ರಿ, ಇಲ್ಲಿ ಕೂಡ ಪಾಂಡ್ಯ ಅಂತ ಇದೆ. ಡೆಫಿನೆಟ್ಲಿ ಆನ್ಸರ್ ಇದೇ ಆಗುತ್ತೆ ಇದಕ್ಕೆ. ನೋಡಿರಿ, 1 ಸಿ ಇದೆ. ಹಾಗಾದ್ರೆ ಸಿ ಎಲ್ಲಿದೆ ನೋಡ್ರಿ, 1 ಸಿ ಇಲ್ಲಿದೆ. ನೋಡ್ರಿ ಎಂಥ ಅದೃಷ್ಟ. ಎಲ್ಲ ಕಡೆ ಏನಿದೆ, ಎ ಡಿ ಬಿ ಇದೆ. ಅಕಸ್ಮಾತ್ 2 ಕಡೆ ಸಿ ಇತ್ತಂದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಸಮ್ ಟೈಮ್ ಲಕ್ಕು ಕೂಡ ಏನಾಗುತ್ತಾ, ಹಿಂಗೂ ಬರ್ಬೋದು. ನೋಡ್ರಿ, ನಿಮ್ಗೆ ಇದು ಯಾವುದು ಅಂತ ಗೊತ್ತಿಲ್ಲ ಕ್ವಶನ್. ನೋಡ್ರಿ, ಇದು ಕೊಟ್ಟರೆ ಸರಿ. ಬಟ್ ಈ ಕಡೆಯವ್ರು ಯಾರು ಗೊತ್ತಿಲ್ಲ, ಈ ಕಡೆಯವ್ರು ಯಾರು ಗೊತ್ತಿಲ್ಲ. ಬಟ್ ಇಲ್ಲಿ ಪಾಂಡ್ಯ ಅನ್ನೋದು ಇಲ್ಲೇ ಐತೆ, ಪಾಂಡ್ಯ ಅನ್ನೋದು ಇಲ್ಲೇ ಇದೆ, ಮ್ಯಾಚ್ ಆಗ್ತಾ ಇದೆ. ಅವಾಗ ಏನು ಮಾಡಬೇಕು, ಬೈ ಗೆಸ್ ಹೋಗದು ಬಿಡಬೇಕು. ಯಾವ ರೀತಿ ನೋಡ್ರಿ, 1 ಸಿ ಐತೆ ಅಂದ್ರೆ ಹಂಗಾದ್ರೆ ರೈಟ್ ಆನ್ಸರ್. ನೋಡ್ರಿ, 2 ನೋಡಬೇಕು. ಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿದವನು? ನೋಡ್ರಿ, ಕೃಷ್ಣ ದೇವರಾಯ. 2ನೇದು ಡಿ ಕೊಟ್ಟರ, ತುಳುವ ತಾನೇ, ತುಳುವ ವಂಶದ ಪ್ರಸಿದ್ಧ ರಸ ಯಾರು? ಕೃಷ್ಣ ದೇವರಾಯ. ರೈಟ್ ಆನ್ಸರ್. ನೋಡ್ರಿ, ಈಗ ನರಸಿಂಹ 2 ಅಂದ್ರೆ ಇಲ್ಲಿ 3ನೇದಕ್ಕೆ ಎ. ನೋಡ್ರಿ, 3 ಎಲ್ಲೈತೆ ಎ. ನೋಡ್ರಿ, ಹೊಯ್ಸಳ ರಥ. ಕರೆಕ್ಟ್. ನೋಡ್ರಿ, ನರಸಿಂಹ 2. ನೆಕ್ಸ್ಟ್ ಅದಾದ ನಂತರ 4ನೇದು ಬಿ, ತೈಲಪ ಬಿ. ನೋಡ್ರಿ, ಕಲ್ಯಾಣದ ಚಾಲುಕ್ಯರು. ಹಾಗಾದರೆ ರೈಟ್ ಆನ್ಸರ್ ಈಸ್ ಎ. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಇವರೆಲ್ಲ ರಾಜರನ್ನ ಕೊಟ್ಟು ಅವರ ರಾಜ ಮನೆತನಗಳನ್ನು ಏನು ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ. ಈ ಕಡೆ ರಾಜರಿದ್ದಾರೆ, ಈ ಕಡೆ ರಾಜ ಮನೆತನಗಳಿದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಇವೆಲ್ಲ ದಕ್ಷಿಣ ಭಾರತದ ರಾಜ ಮನೆತನಗಳು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪುಷ್ಯಮಿತ್ರ ಶುಂಗನ ರಾಜಧಾನಿಯು ಈ ಕೆಳಗಿನದಾಗಿತ್ತು ಅಂತ ಕೇಳಿರ್ತಕ್ಕಂಥದ್ದು. ಕಟಕನ, ಪಾಟಲಿಪುತ್ರನ, ನಳಂದನ, ಕಳಿಂಗನ. ಓಕೆ, ಈ ಥರ ಬಂದಾಗ ಸ್ವಲ್ಪ ನಮ್ಗೆ ಗೊತ್ತಿರಬೇಕು. ಮೇ ಬಿ ಇದು ಕೂಡ ಸೆನ್ಸ್ ಮೇಲೆ, ಅಂದರೆ ಒಂದು ಬೇಸಿಕ್ ನಾಲೆಜ್ ಇದ್ದರೂ ಕೂಡ ನಾವು ಗೆಸ್ ಮಾಡ್ಬೋದು ಸ್ನೇಹಿತರೆ. ಯಾವ ರೀತಿ ನೋಡ್ರಿ, ಅಂದರೆ ಕಟಕ್ ಅನ್ನೋದು ನಾವು ಇತಿಹಾಸದಾಗ ಯಾವ ರಾಜಧಾನಿ ಓದಲ್ಲ ಸ್ನೇಹಿತರೆ. ನಳಂದ ಅದು ಒಂದು ವಿಶ್ವವಿದ್ಯಾಲಯ. ನಳಂದ ಅನ್ನೋದು ಒಂದು ಶಿಕ್ಷಣ ಕೇಂದ್ರ. ಇದೊಂದು ಏನ್ರಿ, ಇದು ಶಿಕ್ಷಣ ಕೇಂದ್ರ. ನೋಡ್ರಿ, ಶಿಕ್ಷಣ ಕೇಂದ್ರ ಸ್ನೇಹಿತರೆ. ಓಕೆ, ನೋಡ್ರಿ, ಕಳಿಂಗ. ನೋಡ್ರಿ, ಒಂದು ಯುದ್ಧ ನಡೀತೆ, ಕಳಿಂಗ ಯುದ್ಧ ಅನ್ನೋದು. ನೋಡ್ರಿ, ಅಥವಾ ಈ ಕಳಿಂಗ ಅನ್ನೋದು ಒಂದು ಪ್ಲೇಸ್ ಎಲ್ಲಿ, ಒಡಿಸ್ಸಾದಾಗ ಬರ್ತಕ್ಕಂಥದ್ದು. ಒಡಿಸ್ಸಾ. ನೋಡ್ರಿ, ಈ ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಸ್ನೇಹಿತರೆ. ಹೌದಾ? ಹಾಗಾದರೆ ಕಟಕ್ ಕೂಡ ಎಲ್ಲಿ ಕಂಡು ಬರುತ್ತೆ? ಇದು ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಒಡಿಸ್ಸಾ. ನೋಡ್ರಿ, ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು? ಪಾಟಲಿಪುತ್ರ. ಈಗ ಏನು ಹಿಂದಿನ ಪಾಟಲಿಪುತ್ರ ಐತಲ್ಲ, ಇವತ್ತಿನ ಪಾಟ್ನಾ. ನೋಡ್ರಿ, ಇವತ್ತಿನ ಪಾಟ್ನಾ ಸ್ನೇಹಿತರೆ, ಅಂದ್ರೆ ಬಿಹಾರ್ ರಾಜ್ಯದ ರಾಜಧಾನಿ. ನೋಡ್ರಿ, ಬಿಹಾರ್ ರಾಜ್ಯದ ರಾಜಧಾನಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಈ ಪಾಟಲಿಪುತ್ರ ಏನೈತಲ್ಲ, ಇದು 3 ರಾಜವಂಶಗಳಿಗೆ ಇದು ರಾಜಧಾನಿ ಆಗಿತ್ತು ಸ್ನೇಹಿತರೆ. ನೋಡ್ರಿ,
ಮಗಧ ಸಾಮ್ರಾಜ್ಯಕ್ಕೂ ಕೂಡ ಎರಡನೇ ರಾಜಧಾನಿ ಪಾಟಲಿಪುತ್ರ. ಓಕೆ, ಅದೇ ರೀತಿಯಾಗಿ ಮತ್ತು ಮೌರ್ಯರ ರಾಜಧಾನಿ ಕೂಡ ಪಾಟಲಿಪುತ್ರ, ಮತ್ತು ಈ ಶುಂಗರ ರಾಜಧಾನಿ ಕೂಡ ಪಾಟಲಿಪುತ್ರ, ಅದೇ ರೀತಿ ಗುಪ್ತರ ರಾಜಧಾನಿ ಕೂಡ ಪಾಟಲಿಪುತ್ರ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಈ ನಳಂದ ನೋಡ್ರಿ, ಈ ನಳಂದವನ್ನು ಗುಪ್ತರ ಏನು ಮಾಡ್ತಾರೆ, ನಳಂದ ವಿಶ್ವವಿದ್ಯಾಲಯನ ಗುಪ್ತರ ಈ ಕುಮಾರಗುಪ್ತ ಏನು ಮಾಡ್ತಾನೆ ರೀ, ನಿರ್ಮಿಸ್ತಾನೆ. ಇದಕ್ಕೆ ಜೀರ್ಣೋದ್ಧಾರ ಮಾಡಿದವರು ಹರ್ಷವರ್ಧನ ಸ್ನೇಹಿತರೆ. ಓಕೆ, ಅದನ್ನು ನಾವು ಕೆಲವೊಂದಿಷ್ಟು ಅದರ ಮೇಲೇ ಕ್ವಶನ್ ಆಗಿರ್ತವೆ, ಇಲ್ಲ ಡೆಪ್ತ್ ಆಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್, ಆನೆಗಳ ಪ್ರತಿಮೆಗಳು ದೊರೆತಿದ್ದರಿಂದ ಅದೇ ಹೆಸರನ್ನು ಇಡಲಾಗಿರುವ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದ್ದಾರೆ. ನೋಡ್ರಿ, ಮಹಾರಾಷ್ಟ್ರ, ಒಡಿಸ್ಸಾ, ರಾಜಸ್ಥಾನ, ಕರ್ನಾಟಕ ಅಂತ ಕೇಳಿರ್ತಕ್ಕಂಥದ್ದು. ನೀವು ಆನೆಗಳ ಪ್ರತಿಮೆಗಳು ಸ್ವಲ್ಪ ಕನ್ಫ್ಯೂಸ್ ಮಾಡಿ ಕೇಳ್ಯಾರ್ರಿ, ಅರ್ಥ ಆಯ್ತಾ? ಕನ್ಫ್ಯೂಸ್ ನೋಡ್ರಿ, ಏನಿದು, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದ್ರಿಗಿನ ಏ ಆಗುತ್ತಾ ಸ್ನೇಹಿತರೆ. ನಾವು ಎಲಿಫೆಂಟಾ ಗುಹೆ ಅಂತ ಕರಿತೀವಿ ನಾವು. ಎಲಿಫೆಂಟಾ ಗುಹೆ ನೋಡ್ರಿ, ಎಲಿಫೆಂಟಾ ಗುಹೆ ಅಂತ ಕರಿತೀವಿ ನಾವು. ಈ ರೀತಿ ಕೇಳಿದರೆ ನಿಮ್ಗೆ ತಟ್ಟನೆ ಏನು ಬರ್ತಾಯಿತ್ತು, ಐಡಿಯಾ ಬರ್ತಾಯಿತ್ತು. ಅವರು ಆನೆಗಳ ಪ್ರತಿಮೆಗಳು ಅಂತ ಕೇಳ್ಯಾರ. ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕಲ್ಲ, ಸ್ವಲ್ಪ ಕನ್ಫ್ಯೂಸ್. ಓಕೆ, ನೋಡ್ರಿ, ನೀವು ಈಸಿಯಾಗಿ ಸ್ವಲ್ಪ ತಲೆ ಓಡಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮತ್ತೆ ಯಾವ್ದಾರು ಒಂದು ಆನ್ಸರ್ ಹಾಕಿ ನಾವು ಮಾರ್ಕ್ಸ್ಗಳನ್ನು ಕಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡ್ರಿ, ಎಲಿಫೆಂಟಾ ಗುಹೆ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಹಾಗಾದರೆ ಎಲಿಫೆಂಟಾ ಗುಹೆಗಳನ್ನು ಅಂದರೆ 7 ಗುಹೆಗಳು ಕಂಡು ಬರ್ತವೆ ಇಲ್ಲಿ. ಈ 7 ಗುಹೆಗಳನ್ನು ನಿರ್ಮಿಸಿದವರು ಯಾರು ಅಂತಂದ್ರಿಗಿನ ರಾಷ್ಟ್ರಕೂಟರು ಸ್ನೇಹಿತರೆ, ರಾಷ್ಟ್ರಕೂಟರು. ಓಕೆ, ಈ ರಾಷ್ಟ್ರಕೂಟರ ಕಾಲದಲ್ಲಿ 7 ಗುಹೆಗಳು ನಿರ್ಮಾಣ ಆಗ್ತವೆ. ಆ್ಯಕ್ಚುಲಿ ರಾಷ್ಟ್ರಕೂಟರ ಕಾಲದಲ್ಲಿ ಅದಕ್ಕೆ ಎಲಿಫೆಂಟಾ ಅಂತ ಇದ್ದಿಲ್ಲ ಹೆಸರು, ಅದಕ್ಕೆ ಗೋರವಾಪುರಿ ಅಂತ ಇತ್ತು ಹೆಸರು. ಗೋರವಾಪುರಿ ನೋಡ್ರಿ, ಗೋರವಾಪುರಿ ಅಂತ ಕರಿತಾ ಇದ್ರು. ಗೋರವಾಪುರಿಯಲ್ಲಿ 7 ಗುಹೆಗಳಿದ್ದು. ಓಕೆ, ಇನ್ನು ಎಲಿಫೆಂಟಾ ಅನ್ನೋವಂಥ ಹೆಸರು ಪಡ್ಕೊಂಡಿರಲಿಲ್ಲ. ಹಾಗಾದರೆ ಇದು ಎಕ್ಯುರೇಟಾಗಿ ಯಾವುದಕ್ಕೆ ಸಮೀಪ ಇದೆ ಅಂದ್ರಿಗಿನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮುಂಬೈ. ಈ ಮುಂಬೈಗೆ ಏನೈತೆ ಅಂದ್ರೆ ಇದು ಭಾಳ ನಿಯರ್ ಇದೆ ಸ್ನೇಹಿತರೆ, ಪ್ಲೇಸ್. ಸುಮಾರು ಅಲ್ಲಿಂದ ನಿಂತು ನೋಡಿದ್ರೆ ಕಾಣ್ತಕ್ಕಂಥ ಗುಹೆಗಳಿವು. ಹಾಗಾಗಿ ಮುಂದೆ ಏನು ಪೋರ್ಚುಗೀಸರು ನಮ್ಮ ಭಾರತಕ್ಕೆ ವ್ಯಾಪಾರಕ್ಕಾಗಿ ಏನು ಬರ್ತಾರಲ್ಲ, ಆ ಪೋರ್ಚುಗೀಸರು ಈ ಒಂದು ಗುಹೆಗಳನ್ನು ಎಲಿಫೆಂಟಾ ಅಂತ ಕರೆದಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಒಟ್ಟಾರೆಯಾಗಿ ಇಲ್ಲಿ 7 ಗುಹೆಗಳಿದಾವ. ಆ ಮಧ್ಯದ ಗುಹೆ ಅಂದರೆ ತ್ರಿಮೂರ್ತಿ ಗುಹೆ ಅನ್ನೋದು ಅತಿ ದೊಡ್ಡ ಗುಹೆ ಸ್ನೇಹಿತರೆ. ತ್ರಿಮೂರ್ತಿ ಗುಹೆ ಅನ್ನೋದು ಅತಿ ದೊಡ್ಡ ಗುಹೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನ ಸ್ಮಾರಕಗಳನ್ನು ಅವುಗಳ ನಿರ್ಮಾಪಕರೊಂದಿಗೆ ಹೊಂದಿಸಿ. ನೋಡ್ರಿ, ಮತ್ತೆ ಹೊಂದಿಸಿ ಬರಲಿಕ್ಕೆ ಕೇಳಿದಾರೆ. ಈ ರೀತಿ ಪ್ರಶ್ನೆ ಬಂದಾಗ ನಾವು ಹಂಚಬಾರ್ದು, ಖುಷಿ ಪಡಬೇಕು, ಭಾಳ ಖುಷಿ ಪಡಬೇಕು. ಯಾಕಂದ್ರೆ ಇಲ್ಲಿ ನಮ್ಮದು ಲಕ್ ಅನ್ನೋದು ಇಲ್ಲಿ ಅದು ಲಕ್ ನಮಗೆ ಒಲಿದ್ರೆ ನಾವು ಪಾಸಾಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೋಡ್ರಿ, ನಾ ಆಲ್ರೆಡಿ ಹೇಳಿದೆ ನಿಮಗೆ, ಏನೂ ಗೊತ್ತಿಲ್ಲ ಅಂದರೂ ಕೂಡ ಆಗ್ಬೋದು ಸಮ್ ಟೈಮ್ದಾಗ ತಿಳ್ಕೇಶಿ. ಯಾಕಂದ್ರೆ ಒಂದು ಗೊತ್ತಾಯ್ತು ಅಂದ್ರಿಗಿನ ಆನ್ಸರ್ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. 2 ಗೊತ್ತಿತ್ತು ಅಂತಂದ್ರೂ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀರಿ. ನೋಡಿರಿ, ದೆಹಲಿಯ ಜಾಮಿ ಮಸೀದಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ನಾವು ಒಂದು ಸೋತ ಪ್ರಯತ್ನ ಮಾಡೋಣ. ಈಗ ಜಾಮಾ ಮಸೀದಿನ ಕಟ್ಟಿಸಿದವ್ರು ಯಾರು? ಶಾಜಹಾನ್. ನೋಡ್ರಿ, ಇಲ್ಲಿದೆ. ಹಾಗಾದ್ರೆ ನಾವು A3 ಇರಬೇಕು. ನೋಡ್ರಿ, A3 2 ಕಡೆ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಹಾಗಾದ್ರೆ ಇದು ಎಕ್ಸಿಟ್ ಆಯ್ತು, ಇದು ಎಕ್ಸಿಟ್ ಆಯ್ತು. ಅಂದರೆ ಇವೆರಡು ಓದುವು, ಉಳಿದಿರೋವು 2. ನೀವು ಗೆಸ್ ಹಾಕಿದ್ರು ಸಮ್ ಟೈಮ್ ನಾವೇನು ಮಾಡ್ಬೋದು, ಆನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಗೊತ್ತಿತ್ತು ಅಂದ್ರೆ ನೇರವಾಗಿ ಹಾಕಿರಿ, ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿರಿ, ಗೊತ್ತಿದ್ದು ಗೆಸ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಹಾಗಾದರೆ ಬಿ, ಅಲಹಾಬಾದ್ ಕೋಟೆಯನ್ನು ಅಕ್ಬರ್. ಎಸ್, ಅಲಹಾಬಾದ್ ಕೋಟೆಯನ್ನು ನಿರ್ಮಿಸಿದವರು ಯಾರು? ಅಕ್ಬರ್. ಹಾಗಾದರೆ ಕುನ್ಬಾನ್ ಮಸೀದಿಯನ್ನು ನಿರ್ಮಿಸಿದವರು ಯಾರು? ನೋಡ್ರಿ, C2 ಐತೆ. ಶೇರ್ ಶಾ. ನೋಡ್ರಿ, ಯಾರು? ಶೇರ್ ಶಾ. ಸಂಬಾಲಾಲ್ ಜಾಮಾ ಮಸೀದಿಯನ್ನು ನಿರ್ಮಿಸಿದವ್ರು ಯಾರಪ್ಪ ಅಂತಂದ್ರೆ ಬಾಬರ್. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗತ್ತೆ. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ಸ್ವಲ್ಪ ಇವ್ರ ಬಗ್ಗೆ ನಾವು ಮಾತಾಡೋಣ. ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಾಬರ್ನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಬಾಬರ್ ಮೊಘಲ್ ಸಾಮ್ರಾಜ್ಯದ ನಿರ್ಮಾಪಕ. ನೋಡ್ರಿ, ಈ ಒಂದು ಮೊಘಲ್ ಸಾಮ್ರಾಜ್ಯ ಅನ್ನೋದೇನೈತಲ್ಲ, ಅದು ಯಾರು ನಿರ್ಮಿಸಿದ್ರು? ಬಾಬರ್ ನಿರ್ಮಿಸಿದ. ಯಾರನ್ನ ಸೋಲಿಸಿ? ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ. ಈತ ಬಾಬರ್ 4 ಕದನಗಳನ್ನು ಮಾಡ್ತಾನೆ ರೀ. ನೋಡ್ರಿ, 1526ರಲ್ಲಿ ಕದನವನ್ನು ಆರಂಭಿಸ್ತಾನೆ. 1530ರವರೆಗೂ ಕೂಡ ಈತ ಕದನ ಮಾಡ್ತಾನೆ ರೀ. ಓಕೆ, 1530ರಲ್ಲಿ ಈತ ಡೆತ್ ಆಗ್ತಾನೆ. ಈತನ ಸಮಾಧಿ ಲಾಹೋರಲ್ಲಿ ಐತ್ರಿ ಸಮಾಧಿ. ಲಾಹೋರಲ್ಲ, ಅಫಘಾನಿಸ್ತಾನದ ಕಾಬೂಲ್. ನೋಡ್ರಿ, ಈ ಒಂದು
ಈ ಅಫಘಾನಿಸ್ತಾನದ ಅಫಘಾನಿಸ್ತಾನದ ಕಾಬೂಲಲ್ಲಿದೆ ನೋಡ್ರಿ. ಅಫಘಾನಿಸ್ತಾನದ ಕಾಬೂಲ್ ಸಮಾಧಿ ಕೇಳ್ತಿರ್ತಾರೆ. ಓಕೆ, ಮೊದಲು ಆಗ್ರಾದಲ್ಲಿತ್ತು, ಫಸ್ಟ್ ಸಮಾಧಿ ಆಗ್ರಾದಲ್ಲಿತ್ತು, ಆ ನಂತರ ಕಾಬೂಲ್ಗೆ ಶಿಫ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಇನ್ನು ನಾ ಹೇಳಿದೆ ಆಲ್ರೆಡಿ, ಈತ ಹಲವಾರು ಕದನಗಳನ್ನು ಮಾಡ್ತಾನೆ. ಖಂಡ್ವಾ ಕದನ ಮಾಡ್ತಾನೆ, ಮತ್ತು ಈ ದೌರಿಯಾ ಕದನ, ಈ ರೀತಿಯಾಗಿರ್ತಕ್ಕಂಥ ಗೋಗ್ರಾ ಕದನ ಈತ ಕೈಗೊಳ್ತಾನೆ ಭಾರತದಲ್ಲಿ. ಅವ್ರನ್ನ ಕ್ರಮವಾಗಿ ಕೂಡ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಅದು ಹಿಂದಿನ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತ ಮಾಹಿತಿ ನೀಡಿರ್ತಕ್ಕಂಥ ಸ್ನೇಹಿತರೆ. ಇನ್ನೀತ ತೋಪು ಮತ್ತು ಗುಲಾಬಿ ಹೂವನ್ನು ಪರಿಚಯಿಸಿರ್ತಕ್ಕಂಥದ್ದು. ಮತ್ತು ಇದನ್ನ ಒಂದು ಆತ್ಮಕಥನ ಯಾವುದಂದ್ರೆ ತಜಕಿ ಬಾಬರಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಶೇರ್ಷಾ ಭಾಳ ಫೇಮಸ್ ಆಗಿದ್ದು ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಿಸಿ. ನೋಡ್ರಿ, ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಯಾರು ಅಂತ ಕೇಳ್ತಾರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಅಕ್ಬರ್ನ ಆಡಳಿತದ ಮುನ್ಸೂಚಕ ಯಾರು ಅಂತ ಕೇಳ್ತಿರ್ತಾರೆ. ಓಕೆ, ಇದು ನಿಮಗೆ ಅಕ್ಬರ್ನ ಆಡಳಿತದ ಮುನ್ಸೂಚಕ ಅಂದರೆ ಯಾರು? ಶೇರ್ಷಾ ಸೂರಿ. ಇನ್ನು ಶಾಜಹಾನ್ ಅಂತ ಬಂದಾಗ ಈತನ ಸೌಧಗಳ ನಿರ್ಮಾಪಕ ಅಂತ ಕರೀತಾರೆ ಸ್ನೇಹಿತರೆ. ಸೌಧಗಳ ನಿರ್ಮಾಪಕ ನೋಡ್ರಿ, ಈತ ತಾಜ್ ಮಹಲ್ ಅನ್ನು ಕೂಡ ಏನು ಮಾಡ್ತಾನೆ ತನ್ನ ಅರ್ಜುಮಂದ್ ಭಾನು ಬೇಗಮ್ಮಳ ಒಂದು ಸವಿನೆನಪಿಗಾಗಿ ನಿರ್ಮಿಸಿರ್ತಕ್ಕಂಥ, ಅಂದರೆ ಮಮತಾಜಳ ಅಂದರೆ ಸವಿನೆನಪಿಯಾಗಿ ನಿರ್ಮಿಸಿರ್ತಕ್ಕಂಥದ್ದು. 1631 ಈತ ಆ ಒಂದು ತಾಜ್ ಮಹಲನ್ನು ನಿರ್ಮಿಸ್ತಾನೆ ಸ್ನೇಹಿತರೆ. ಅಷ್ಟೇ ಅಲ್ಲ, ದಿವಾನಿ ಆಮ್ ಅನ್ನುವಂಥ ಕಟ್ಟಡಗಳನ್ನು ಕೂಡ ನಿರ್ಮಿಸ್ತಾನೆ. ಮತ್ತು ಕೆಂಪು ಕೋಟೆಯನ್ನು ಕೂಡ ನಿರ್ಮಿಸಿದ್ದು ಕೂಡ ಐತೆ. ಓಕೆ, ನಾನು ಜಸ್ಟ್ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇನ್ನು ಅಕ್ಬರಂದು ನಾವು ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ, ಯಾಕಂದ್ರೆ ಅಷ್ಟು ಈತ ಸುಧಾರಣೆಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ದೀನ್ ಇ ಇಲ್ಲ ಎಂಬ ಹೊಸ ಧರ್ಮ ತೊಗೊಂಡ್ಬರ್ತಾನೆ, ಬಂದೋಬಸ್ತ್ ಜಪ್ತಿ ಪದ್ಧತಿ ತೊಗೊಂಡ್ಬರ್ತಾನೆ, ಮತ್ತು ಈ ಇಬ್ದತ್ ಖಾನ್ ಮಂದಿರವನ್ನು, ಅದೇ ಫಾತೇಪುರ್ ಸಿಕ್ರಿ ನಗರವನ್ನು, ಮತ್ತು ಬೀರ್ಬಲ್ ಹೌಸ್, ಪಂಚ್ಮಾಲ್ ಅರಮನೆ, ಜೋಧಾಬಾಯಿ ಅರಮನೆ, ಈ ರೀತಿಯಾಗಿ ಹಲವಾರು ಜಹಾಂಗೀರ್ ಮಹಲ್, ಈ ರೀತಿ ಕಟ್ಟಡಗಳನ್ನು ಕಟ್ಟಿಸಿರ್ತಕ್ಕಂಥದ್ದು. ಹಾಗಾಗಿ ಜವಾಹರ್ಲಾಲ್ ನೆಹರು ಅವರು ಇದನ್ನ ಆಡಳಿತವನ್ನು ಗಮನಿಸಿ ಇದನ್ನು ರಾಷ್ಟ್ರೀಯ ದೊರೆ ಅಂತ ಕರೆದಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನಾವು ಮುಂದೆ ಬಂದಾಗ ಇವ್ರದ್ದು ಒಂದು ಕ್ವಶನ್ ಕೇಳಿರ್ತಾರೆ ಬಾಬರ್ನ ಮೇಲೆ, ಶೇರ್ಷಾ ಸೂರಿ ಮೇಲೆ, ಅಲ್ಲಿ ಡಿಕ್ಲೇರ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ? ನೋಡಿರಿ, ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿರ್ತಕ್ಕಂಥದ್ದು. ಸಿಂಧೂ ನಾಗರಿಕತೆಯ ಕಣಜಗಳು ಹರಪ್ಪದಲ್ಲಿ ಮಾತ್ರವೇ ಕಾಣಸಿಕ್ಕಿವೆ. ಇದು ರೈಟಾ? ನೋಡೋಣ. ಹರಪ್ಪ ಸಂಸ್ಕೃತಿಯ ಲಿಪಿಯನ್ನು ಇತಿಹಾಸಕಾರರು ಅರ್ಥೈಸಿದ್ದಾರೆ. ಅರ್ಥೈಸ್ರೇನಪ್ಪ? ಇಲ್ಲ. ಇವತ್ತಿಗೂ ಸಿಂಧೂ ಲಿಪಿಯನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಓಕೆ, ಇದು ರಾಂಗ್ ಇದೆ, ತೆಗೆದುಬಿಡಿ, ಅದನ್ನು ಕಂಪ್ಲೀಟ್ ತೆಗೆದುಬಿಡಿ. ನೆಕ್ಸ್ಟ್, ಹರಪ್ಪ ತಾಣಗಳಲ್ಲಿ ಸತ್ತವರನ್ನು ಸಮಾಧಿ ಮಾಡುವಾಗ ಅವರನ್ನು ಸಾಮಾನ್ಯವಾಗಿ ಹೊಂಡಗಳಲ್ಲಿ ಊಳಲಾಗುತ್ತಿತ್ತು. ಓಕೆ, ನೆಕ್ಸ್ಟ್, ಹರಪ್ಪ ಸಂಸ್ಕೃತಿಯು ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳವರೆಗೆ ಮಾತ್ರ ಹರಡಿತ್ತು ಅಂತ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇದನ್ನಂತ ತೆಗಿತೀರಿ, ಯಾಕಂದ್ರೆ ಪಂಜಾಬ್ ಪ್ರಾಂತ್ಯದವ್ರಿಗೆ ಅಷ್ಟೇ ಅಲ್ಲ, ಬಲೂಚಿಸ್ತಾನ್, ಪಾಕಿಸ್ತಾನವರೆಗೂ ಕೂಡ ಏನಾಗಿತ್ತು ಹರಡಿರ್ತಕ್ಕಂಥ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಉಳಿದಿರ್ತಕ್ಕಂಥವು ಎರಡೇ, ಒಂದು ಇದು ನೋಡ್ರಿ. ಸಿಂಧೂ ನದಿ ನಾಗರಿಕತೆಯ ಕಣಜಗಳು ಹರಪ್ಪದಲ್ಲಿ ಮಾತ್ರವೇ ಕಾಣಸಿಕ್ಕವೆ ಅಂತ ಹೇಳಿದ್ದಾರೆ ಅವರು. ಅಲ್ಲ, ಹರಪ್ಪದಲ್ಲಿ ಅಷ್ಟೇ ಅಲ್ಲ, ಮೆಹೆಂಜೋದಾರದಲ್ಲಿ ಕೂಡ ಕಂಡು ಬಂದವರು ನೋಡ್ರಿ. ಅಂದ್ರೆ ಬೇರೆ ಕಡೆ ಕೂಡ ಕಂಡು ಬಂದಿರತಕ್ಕಂಥದ್ದು, ಮೆಹೆಂಜೋದಾರದಲ್ಲಿ ಕೂಡ ಕಂಡು ಬಂದಿದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದ್ರಿಗಿನ, ಈ ಹರಪ್ಪ ತಾಣಗಳಲ್ಲಿ ಸತ್ತವರನ್ನು ಸಾಮಾನ್ಯವಾಗಿ ಉಂಡಗಳಲ್ಲಿ ಏನಾಗ್ತಿತ್ತು, ಊಳಲಾಗ್ತಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ನಾ ಹೇಳಿದ್ದೀನಿ, ಹರಪ್ಪವನ್ನು ಸಮಾಧಿಗಳ ನಗರ ಮತ್ತು ಹರಪ್ಪದಲ್ಲಿ ಹೆಚ್ಚಾಕಾರವಾಗಿ ಏನು ಮಾಡ್ತಾಯಿದ್ರು, ಸಮಾಧಿಗಳು ಕಂಡು ಬರ್ತಾವ ಅಂತ ಕೂಡ ನಾನು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಮುಖ್ಯವಾಗಿ ಬಾದಾಮಿ ಮತ್ತು ಐಹೊಳೆಗಳಲ್ಲಿ ಕಲ್ಲನ್ನು ಕೊರೆದು ನಿರ್ಮಿಸಲಾಗಿರುವ ಗುಹೆಗಳನ್ನು ಡ್ಯಾಸ್ ರಾಜಾಶ್ರಯದಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡ್ರಿ, ಒಂದು ಸಲ ಆಯ್ಕೆಗಳು ಓದ್ತೀನಿ. ಇಲ್ಲಿ ಚಾಲುಕ್ಯರು, ಚೋಳರು, ಗುಪ್ತರು, ಮೌರ್ಯರು, ಈ ರೀತಿ ಇದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಚಾಲುಕ್ಯರು. ನೋಡ್ರಿ, ನೀವು ಈ ಪ್ಲೇಸ್ಗೆಲ್ಲ ಭೇಟಿ ಕೊಟ್ಟಿರ್ತೀರಿ. ನೋಡ್ರಿ, ಇವೆಲ್ಲ ಬಾಗಲಕೋಟೆ ಡಿಸ್ಟಿಕಲ್ಲಿ ಬರ್ತಕ್ಕಂಥದ್ದು, ಐಹೊಳೆ ಮತ್ತು ಬಾದಾಮಿ, ಇವು ಮತ್ತು ಪಟ್ಟದಕಲ್ಲು ಕೂಡ ಬರುತ್ತೆ. ಇವು ಮೂರು ಈ ಒಂದು ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಕೇಂದ್ರಗಳು ಇವು. ಓಕೆ, ಇನ್ನು ಪಟ್ಟದಕಲ್ಲನ್ನು ಈ ವಿಶ್ವ ಪಾರಂಪರ್ಯ ಪಟ್ಟಿ ಕೂಡ ಏನಾಗಲಾಗಿದೆ, ಸೇರಿಸಲಾಗಿದೆ. ಓಕೆ, ಹಾಗಾದರೆ
ಬಾದಾಮಿಯಲ್ಲಿ 4 ಗುಹೆಗಳು ಕಂಡು ಬರ್ತವೆ. 4 ಗುಹಾಲಯಗಳು ನೋಡ್ರಿ. ಅಲ್ಲಿ ಬೆಟ್ಟ ಇದೆ. ಬಾದಾಮಿಯಲ್ಲಿ ಒಂದು ಬೆಟ್ಟ ಇತ್ತು, ದೊಡ್ಡ ಬೆಟ್ಟ ಇತ್ತು. ಆ ಬೆಟ್ಟವನ್ನು ಕೊರೆದು ಏನು ಮಾಡಿದ್ರದ್ರಿಗಿನ ಸುಮಾರು 12 ವರ್ಷಗಳ ಕಾಲ ಅಲ್ಲಿ ಆ ಒಂದು ಬೆಟ್ಟಗಳನ್ನು ಕೊರೆದು ಇದನ್ನು ಗುಹೆಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಕಾರಣಕರ್ತರು ಯಾರು, ಪ್ರಮುಖ ಮುಖ್ಯ ವ್ಯಕ್ತಿಗಳು ಯಾರು ಅಂದ್ರಿಗಿನ ಈ ಮಂಗಳೇಶ ಅನ್ನೋದು ನೀವು ನೆನ್ಪಿಡ್ಬೇಕು ಸ್ನೇಹಿತರೆ. ನೋಡ್ರಿ, ಮಂಗಳೇಶ ಎಕ್ಸಾಮಲ್ಲಿ ಕೇಳ್ತಾರೆ. ಗುಹಾಲಯಗಳನ್ನು ನಿರ್ಮಿಸಿದವರು ಯಾರು? ಮಂಗಳೇಶ. ಅದಕ್ಕೆ ಈತನ ಏನು ಕರೀತಾರೆ? ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರೀತಾರೆ. ಚಾಲುಕ್ಯ ಕಲೆಯ ಪಿತಾಮಹ ಅನ್ನೋರು ಯಾರ ಕಾಲದಲ್ಲಿ ನಿರ್ಮಿಸಿದ ಅದಕ್ಕೆ ತರ್ತಾರೆ. 1ನೇ ಕೀರ್ತಿವರ್ಮನ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ 1ನೇ ಕೀರ್ತಿವರ್ಮನ ಕಾಲದಲ್ಲಿ ಮಂಗಳೇಶ ಗುಹಾಲಯಗಳನ್ನು ನಿರ್ಮಿಸಿರ್ತಕ್ಕಂಥದ್ದು. ಅದ್ಭುತ ಸ್ನೇಹಿತರೆ. ಒಮ್ಮೆ ಆದರೂ ಏನು ಮಾಡಿರಿ, ನೀವು ಭೇಟಿ ಕೊಟ್ಟು ಆ ಒಂದು ವಾಸ್ತುಶಿಲ್ಪವನ್ನು ಏನು ಮಾಡಿರಿ, ನೀವು ವೀಕ್ಷಣೆ ಮಾಡಿರಿ. ನಿಮಗೆ ಅದ್ಭುತ ಅನ್ನಿಸ್ತೈತೆ. ಆ ಕೆತ್ತನೆಗಳು ನೋಡಿದ್ರೆ ಒಂದೊಂದು ಕೆತ್ತನೆಗೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ 4 ನೋಡ್ರಿ, 1 2 3 4 ನೋಡ್ರಿ, ಇಲ್ಲಿ 4 ಗುಹೆಗಳು ಕಂಡು ಬರತಕ್ಕಂಥದ್ದು. ಓಕೆ, ಅಂದರೆ ಶೈವ ವೈಷ್ಣವ ಮತ್ತು ವೈಷ್ಣವ, ಇನ್ನೊಂದು ಜೈನ. 2 ವೈಷ್ಣವ ಗುಹೆಗಳು, ಒಂದು ಶೈವ ಗುಹೆ, ಮತ್ತೊಂದು ಜೈನ ಗುಹೆ. ಅಂದರೆ ಅತಿ ದೊಡ್ಡ ಗುಹೆ ಅಂದ್ರೆ ಯಾವುದಂದ್ರಿಗಿನ ಮಧ್ಯದ ಗುಹೆ ಅಥವಾ 3ನೇ ಗುಹೆ ಅಂತ ಕರಿತೀವಿ ನಾವು. 3ನೇ ಗುಹೆ ಏನೈತಲ್ಲ, ಇದು ಅತಿ ದೊಡ್ಡ ಗುಹೆ ಸ್ನೇಹಿತರೆ. ಓಕೆ, ಇನ್ನು 4ನೇ ಗುಹೆ ಏನೈತಲ್ಲ, ಇದನ್ನು ಮೇಗಣ ಬಸದಿ ಅಂತ ಕರೀತಾರೆ. ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಂಥ ಗುಹೆ ಸ್ನೇಹಿತರೆ. ಈ ಗುಹಾಲಯಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಚಿತ್ರಗಳು ಕಂಡು ಬರ್ತಕ್ಕಂಥ 18 ಕೈಗಳುಳ್ಳ ಒಂದು ನಟರಾಜನ ಮೂರ್ತಿ, ಅರ್ಧನಾರೀಶ್ವರ ಮೂರ್ತಿ ಮತ್ತು ವಿಷ್ಣು ಲೀಲೆ ಚಿತ್ರಗಳು, ಈ ರೀತಿ ಮತ್ತು ಭೂದೇವಿ ಚಿತ್ರಗಳು, ಅರ್ಥ ಆಯ್ತಾ, ನಾಗಶಿಲ್ಪ, ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆ ಬಾದಾಮಿ ಮತ್ತು ನಾವು ಈ ಒಂದು ಐಹೊಳೆಗಳಲ್ಲಿ ಕೂಡ ನೋಡ್ಬೋದು. ಇನ್ನು ಈ ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೂಡ ಕರಿತೀವಿ ನಾವು. ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಥವಾ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ನಾವು. ಇದು ಪರ್ಷಿ ಬ್ರೌನ್ ಅವರು ಕರೆದಿರ್ತಕ್ಕ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಸಪ್ರೇಟಾಗಿ ಕೂಡ ನಾನು ವಾಸ್ತುಶಿಲ್ಪದ ಬಗ್ಗೆ ಕ್ಲಾಸ್ ಮಾಡಬೇಕಾದ್ರೆ ಅಲ್ಲಿ ನೀಟಾಗಿ ಹೇಳ್ತಕ್ಕಂಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಬಹುತೇಕ ಹರಪ್ಪ ನಾಗರಿಕತೆಯ ತಾಣಗಳನ್ನು ಪ್ರಮುಖವಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಡ್ಯಾಸ್ ಅಂತ ಕೇಳಿರ್ತಕ್ಕಂಥದ್ದು. ಹಾಗಾದರೆ 2 4 8 6 ಅಂತ ಹೇಳಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತ ಸ್ನೇಹಿತರೆ 2 ಅನ್ನೋದು ಗೊತ್ತಿರಬೇಕು. 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ 2 ಭಾಗ ಏನು ಮಾಡಲಾಗಿದೆ, ಇದನ್ನು ವಿಂಗಡಿಸಲಾಗಿದೆ. ಓಕೆ ನೋಡಿರಿ, ಹಾಗಾದರೆ ಟೋಟಲ್ 1500 ತಾಣಗಳು, ಅದರಲ್ಲಿ 1000 ಭಾರತದಲ್ಲಿ, ಇನ್ನೂ 500 ಎಲ್ಲಿ? ಪಾಕಿಸ್ತಾನದಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ವಿಜಯಪುರದಲ್ಲಿರುವ ಯಾವ ಪ್ರಸಿದ್ಧ ಸ್ಮಾರಕದಲ್ಲಿ ಮೇಲ್ಧ್ವನಿಯಲ್ಲಿ ಹೇಳಿದ ಶಬ್ದವನ್ನು 37 ಮೀಟರ್ ದೂರದಿಂದಲೂ ಸಹ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬಹುದು ಅಂತ ಕೇಳಿರ್ತಕ್ಕಂಥದ್ದು? ಹುಪ್ಲಿ ಬುರುಜನ, ಗಗನ್ ಮಹಲ್ನ, ಸಾತ್ ಕಬರ ಅಥವಾ ಗೋಳಗುಮ್ಮಟನ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಇದು ನಮ್ಮ ಕರ್ನಾಟಕದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಓಕೆ, ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಇದು ಆನ್ಸರ್ ಯಾವುದು ಅಂತಂದ್ರೆ ಗೋಳಗುಮ್ಮಟ. ಈ ಗೋಳಗುಮ್ಮಟ ಬಿಜಾಪುರದಲ್ಲಿ ಕಂಡುಬರುತ್ತೆ. ಇದನ್ನು ಹಲವಾರು ಬಾರಿ ಪ್ರಶ್ನೆ ಕೇಳ್ತಾರೆ. ಗೋಳಗುಮ್ಮಟ ಎಲ್ಲಿ ಕಂಡುಬರುತ್ತೆ? ಬಿಜಾಪುರದಲ್ಲಿ ಕಂಡುಬರುತ್ತೆ. ಇದನ್ನು ಯಾರು ನಿರ್ಮಿಸಿದಾರ? ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸಿರ್ತಕ್ಕಂಥದ್ದು. ಗೋಳಗುಮ್ಮಟ ಅನ್ನೋದೊಂದು ಏನು? ಇದು ಆದಿಲ್ ಶಾ ಮತ್ತು ಅವರ ಮಕ್ಕಳ ಅಥವಾ ಕುಟುಂಬಕರ ಸಮಾಧಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಗುಮ್ಮಟವಾಗಿದೆ. ಇದು ಪ್ರತಿಧ್ವನಿಸ್ತಕ್ಕಂಥ ಒಂದು ಗೋಳಗುಮ್ಮಟ. ಇದು ಕೂಡ ಅದ್ಭುತ ಒಂದು ಕಟ್ಟಡ ಅನ್ನೋದು ಕೂಡ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇದು ಕೂಡ ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿತ್ತಪ್ಪ ಅಂದ್ರೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಕಾರವೇಲನು ಯಾವ ರಾಜವಂಶದ ಪ್ರಮುಖ ರಾಜನಾಗಿದ್ದನು ಅಂತ ಕೇಳಿರ್ತಕ್ಕಂಥದ್ದು? ಶುಂಗ, ಗುಪ್ತ, ವರ್ಧನ. ನೋಡ್ರಿ, ಇಲ್ಲಿ ಏನೂ ಗೊತ್ತಿಲ್ಲ ಅಂತಂದಾಗ ನಾವು ಸ್ವಲ್ಪ ಓದಿದರಲ್ಲೇ ಗೆಸ್ ಮಾಡ್ಬೋದು ನಾವು. ಶುಂಗ ಆಲ್ರೆಡಿ ಹೇಳಿದೆ. ಶುಂಗ ವಂಶದ ಸ್ಥಾಪಕ ಅಥವಾ ಪ್ರಸಿದ್ಧ ಅರಸ ಯಾರಂದ್ರೆ ಪುಷ್ಯಮಿತ್ರ ಶುಂಗ. ನೋಡ್ರಿ, ಈಗ ಹಾಗಾದರೆ ಚೇದಿ ನೋಡ್ಬಿಡೋಣ. ಗುಪ್ತರದರಲ್ಲಿ ಯಾರು? ಶ್ರೀಗುಪ್ತ, ಚಂದ್ರಗುಪ್ತ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ಕುಮಾರಗುಪ್ತ, ಪುರುಗುಪ್ತ, ನರಗುಪ್ತ, ವಿಷ್ಣುಗುಪ್ತ, ಈ ರೀತಿ ಹಲವಾರು ಜನ ಬರ್ತಾ ಹೋಗ್ತಾರೆ ಗುಪ್ತರಲ್ಲಿ. ಓಕೆ, ವರ್ಧನ ಸಾಮ್ರಾಜ್ಯ. ವರ್ಧನರಲ್ಲಿ ಒಂದಿಬ್ಬರು, ರಾಜವರ್ಧನ ಮತ್ತು ಪ್ರಭಾಕರ ವರ್ಧನ, ಹರ್ಷವರ್ಧನ.
ಹಾಗಾದರೆ ಇಲ್ಲಿ ನಾವು ಗೆಸ್ ಮಾಡಿದ್ರು ಏನು ಮಾಡ್ಬೋದಪ್ಪ ಅಂತಂದ್ರಿಗಿನ ಆಗ್ಬೋದು. ರೈಟ್ ಆನ್ಸರ್ ಇಸ್ ಚೇದಿ ಸಾಮ್ರಾಜ್ಯಕ್ಕೆ ಸೇರಿದವರು ಯಾರು? ಖಾರವೇಲ. ಓಕೆ, ನೆಕ್ಸ್ಟ್, ರಜೇಳು ತನ್ನೆಲ್ಲ ಸಹೋದರರಿಗಿಂತ ಹೆಚ್ಚು ಸಮರ್ಥ ಮತ್ತು ಯೋಗ್ಯ ಆಡಳಿತಗಾರ್ತಿಯಾಗಿದ್ದಳು ಎಂದು ಮಧ್ಯಕಾಲೀನ ಯುಗದ ಯಾವ ಇತಿಹಾಸಕಾರನು ಪರಿಗಣಿಸಿದ್ದಾನು ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಮಿನಾಜ್ ಇ ಸಿರಾಜ್ ಅನ್ನೋರು ಕೂಡ ಗೊತ್ತಿರಬೇಕು. ರಜೇಳ ಬಗ್ಗೆ ಪ್ರಶ್ನೆ ಏನು ಬರುತ್ತೆ ಪದೇ ಪದೇ ಅಂತಂದ್ರೆ, ದೆಹಲಿ ಸುಲ್ತಾನರ ಸಿಂಹಾಸನವನ್ನು ಏರಿರ್ತಕ್ಕಂಥ ಏಕೈಕ ಮಹಿಳೆ ಅನ್ನೋದು ಕೂಡ ಗೊತ್ತಿರಬೇಕು. ಮತ್ತು ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸಿಂಹಾಸನ ಏರಿರ್ತಕ್ಕಂಥ ಏಕೈಕ ಮಹಿಳೆ ಅನ್ನೋದು ಕೂಡ ಗೊತ್ತಿರಬೇಕು. ಈಗಿನ ಬಗ್ಗೆ ಕೆಲವೊಂದಿಷ್ಟು ಗಾಸಿಪ್ ಕೂಡ ಇದ್ದಾವೆ. ಗಾಸಿಪ್ ಏನಪ್ಪ ಅಂತಂದ್ರೆ, ಈ ಅತಿಯಾದ ಸಲುಗೆ ಈಗಿನ ಅವನತಿಗೆ ಕಾರಣ ಈ ಮಲ್ಲಿಕ್ ಜಮಲುದ್ದೀನ್ ಯಾಕೂತ್. ನೋಡ್ರಿ, ಈ ಯಾಕೂತನನ್ನು ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಿಸಿದ್ಲು. ಈ ಯಾಕೂತು ಅಭಿಶೀನ್ಯದವನು, ಅಂದರೆ ಇಥೋಪಿಯಾ ದೇಶದವನು. ಇವನು ಅಲ್ಲಿಂದ ಕರ್ಕೊಂಡು ಬಂದು ಏನು ಮಾಡಿದ್ಲು, ಇವನ್ನ ಅಶ್ವಪಡೆಯ ಮುಖ್ಯಸ್ಥನಾಗಿ ನೇಮಿಸಿದ್ದು ಅಲ್ಲಿಯ ಆಡಳಿತಗಾರರಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಈ ರಜಿಯಾಳು ಆ ಯಾಕೂತ್ನೊಂದಿಗೆ ಅತಿಯಾದ ಸಲುಗೆಯಿಂದ ಇದ್ಲು ಅನ್ನೋ ಕಾರಣಕ್ಕಾಗಿ ಅದು ಗಾಸಿಪ್ ಅನ್ನೋದು ಬೇರೆ ರೀತಿ ಹೋಗುತ್ತೆ. ಒಂದೇ ಕುದುರೆಯಲ್ಲಿ ಇಬ್ಬರು ಬರೋದು. ಓಕೆ, ಮತ್ತು ಒಂದು ದಿನ ಕೂಡ ಆ ಒಂದು ಇಸ್ಲಾಂ ಧರ್ಮವನ್ನು ಪಾಲಿಸಲಿಲ್ಲ. ಇಸ್ಲಾಂ ಧರ್ಮೀಯಳಾಗಿದ್ದರೂ ಕೂಡ ಆ ಧರ್ಮವನ್ನು ಪಾಲಿಸಲಿಲ್ಲ ಅನ್ನೋದು ಕೂಡ ಅಲ್ಲಿರ್ತಕ್ಕಂಥ ಅವರಿಗೆ ಅದು ಕೋಪ. ಹಾಗಾಗಿ ಈಕಿ ಒಂದು ದಿನ ಕೂಡ ಆ ಒಂದು ಉಡುಗೆ ತೊಡುಗೆಯಲ್ಲಿ ಆಕಿ ಕಾಣಿಸ್ಲಿಲ್ಲ. ಅಂದ್ರೆ ಆಕಿ ಪುರುಷನಂತೆಯೇ ಇರತಕ್ಕಂಥ ಸ್ನೇಹಿತರೆ. ಹಾಗಾಗಿ ಈಕಿ 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾಳೆ. ಆನಂತರ ಈಕಿ ಡೆತ್ ಆಗ್ತಕ್ಕಂಥ ಸ್ನೇಹಿತರೆ. ಅವರ ಸಹೋದರ ಬಹರಾಮ್ ಶಾ ಅನ್ನೋರು ಈಕೆಯನ್ನು ಹತ್ಯೆ ಮಾಡಿರ್ತಕ್ಕಂಥ ಸ್ನೇಹಿತರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಅಕಸ್ಮಾತ್ ಒಂದೊಂದು ಬಾರಿ ಪ್ರಶ್ನೆ ಯಾವ ರೀತಿ ಕೇಳ್ಯಾರಂದ್ರೆ, ರಜಿಯಾಳ ತಂದೆ ಯಾರು ಅಂತ ಕೇಳ್ಯಾರ, ಇಲ್ತಮಿಷ್. ರಜಿಯಾಳ ಪತಿ ಅಂತ ಕೇಳಿದ್ರೆ ಅಲ್ತುನಿಯಾ. ಓಕೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ಇಷ್ಟು ಪ್ರಶ್ನೆಗಳು ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡಿದ್ದು. ಮತ್ತು ಇನ್ನೂ ಕೂಡ ತುಂಬ ಇದ್ದಾವೆ. SSC GD ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನೆಗಳು ತುಂಬ ಇದ್ದಾವೆ. ಒಟ್ರೆ ನಾನು ದಿನ 20-30 ಕ್ವಶನ್ಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಮತ್ತು ಏನಾದರೂ ನಿಮಗೆ ಹೆಚ್ಚಿನ ಡಾಟಾ ಇನ್ನೂ ಸ್ವಲ್ಪ ಡೆಪ್ತ್ ಹೇಳ್ರಿ ಸರ್ ಅಂತಂದ್ರೆ, ನಾನು ಆ್ಯಕ್ಚುಲಿ ಡೆಪ್ತ್ ಹೇಳ್ತಿದ್ದೆ. ಇಂದಿನ ಕ್ಲಾಸೆಲ್ಲ ತೆಗೆದು ನೋಡಿರ್ಬೇಕಾದ್ರೆ ನಾನು ತುಂಬ ಡೆಪ್ತ್ ಹೇಳಿದ್ದೀನಿ. ನಮಗೆ ಸರ್ ಅಷ್ಟು ಅವಶ್ಯಕತೆ ಇಲ್ಲ, ಸ್ವಲ್ಪ ನಮಗೆ ಹೇಳಿ ಅಂದದಕ್ಕೆ ನಾನು ಇವತ್ತು ಊಟದಾಗ ಯಾವ ರೀತಿ ಉಪ್ಪಿನಕಾಯಿ ಇರ್ತದಲ್ಲ ಆ ರೀತಿ ನಾನು ಜಸ್ಟ್ ಏನು ಬೇಕು ಎಕ್ಸಾಮ್ ಪ್ರಪೋಸ್ ಅದು ಆ ರೀತಿ ಹೇಳ್ತಕ್ಕೆ ಬಂದಿರ್ತಕ್ಕಂಥ ಸ್ನೇಹಿತರು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ.